ಓಂ ಶಾಂತಿ. ವಾಣಿ ಡೇಟು 13/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ದುಃಖವನ್ನು ಸಹನೆ ಮಾಡುವುದರಲ್ಲಿ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಿದ್ದೀರಿ. ಈಗ ಪ್ರಪಂಚವು ಬದಲಾಗುತ್ತಿದೆ. ನೀವು ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗಿ ಆಗ ಸಮಯವು ಸಫಲವಾಗುವುದು. ಪ್ರಶ್ನೆ: 21 ಜನ್ಮಗಳಿಗಾಗಿ ಲಾಟ್ರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥವೇನು? ಉತ್ತರ: 21 ಜನ್ಮಗಳ ಲಾಟ್ರಿಯನ್ನು ಪಡೆಯಬೇಕೆಂದರೆ ಮೋಹಜೀತರಾಗಿರಿ. ಒಬ್ಬ ತಂದೆಯ ಮೇಲೆ ಸಂಪೂರ್ಣ ಬಲಿಹಾರಿಯಾಗಿ ಸದಾ ಇದೇ ಸ್ಮೃತಿಯಲ್ಲಿರಲಿ. ಈಗ ಈ ಹಳೆಯ ಪ್ರಪಂಚವು ಬದಲಾಗುತ್ತಿದೆ. ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ. ಈ ಹಳೆಯ ಪ್ರಪಂಚವನ್ನು ನೋಡದಂತಿರಬೇಕಾಗಿದೆ. ಸುಧಾಮನ ತರಹ ಇಡೀ ಅವಲಕ್ಕಿಯನ್ನು ಸಫಲ ಮಾಡಿ ಸತ್ಯುಗ ರಾಜ್ಯಭಾಗ್ಯವನ್ನು ಪಡೆಯಬೇಕಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ: ಈಗ ಈ ಶರೀರದಿಂದ ಯಾವುದೇ ವಿಕರ್ಮ ಮಾಡಬಾರದು. ರಿಜಿಸ್ಟರ್ ಹಾಳಾಗುವಂತಹ ಯಾವುದೇ ಆಸುರಿ ಕರ್ಮ ಮಾಡಬಾರದು. ಒಬ್ಬ ತಂದೆಯ ನೆನಪಿನ ನಶೆಯಲ್ಲಿರಬೇಕಾಗಿದೆ. ಪಾವನರಾಗುವ ಮೂಲ ಪುರುಷಾರ್ಥವನ್ನು ಖಂಡಿತ ಮಾಡಬೇಕಾಗಿದೆ. ಕವಡೆಗಳ ಹಿಂದೆ ತಮ್ಮ ಅಮೂಲ್ಯ ಸಮಯವನ್ನು ನಷ್ಟ ಮಾಡಿಕೊಳ್ಳದೆ ಶ್ರೀಮತದಿಂದ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಸ್ವಯಂವನ್ನು ವಿಶ್ವ ಸೇವೆಯ ಪ್ರತಿ ಅರ್ಪಣೆ ಮಾಡಿಕೊಂಡು ಮಾಯೆಯನ್ನು ದಾಸಿ ಮಾಡಿಕೊಳ್ಳುವಂತಹ ಸಹಜ ಸಂಪನ್ನ ಭವ. ಈಗ ತಮ್ಮ ಸಮಯ, ಸರ್ವಪ್ರಾಪ್ತಿಗಳು, ಜ್ಞಾನ, ಗುಣ ಮತ್ತು ಶಕ್ತಿಗಳನ್ನು ವಿಶ್ವ ಸೇವಾರ್ಥ ಸಮರ್ಪಿತ ಮಾಡಿ ಏನೇ ಸಂಕಲ್ಪ ಉತ್ಪನ್ನವಾದರೆ ಚೆಕ್ ಮಾಡಿ ಇದು ವಿಶ್ವ ಸೇವೆಯ ಪ್ರತಿ ಇದೆಯೇ. ಈ ರೀತಿ ಸೇವೆಯ ಪ್ರತಿ ಅರ್ಪಣೆಯಾಗುವುದರಿಂದ ಸ್ವಯಂ ಸಹಜ ಸಂಪನ್ನರಾಗಿ ಬಿಡುವಿರಿ. ಸೇವೆಯ ಲಗನ್ನಲ್ಲಿ ಸಣ್ಣ ಪುಟ್ಟ ಪೇಪರ್ಸ್ ಅಥವಾ ಪರೀಕ್ಷೆಗಳು ಸ್ವತಃ ಸಮರ್ಪಣೆಯಾಗಿ ಬಿಡುವುದು. ನಂತರ ಮಾಯೆಯಿಂದ ಗಾಬರಿಯಾಗುವುದಿಲ್ಲ. ಸದಾ ವಿಜಯಿಯಾಗುವ ಖುಷಿಯಲ್ಲಿ ನಾಟ್ಯವಾಡುತ್ತಿರುವಿರಿ. ಮಾಯೆಯನ್ನು ತನ್ನ ದಾಸಿಯನ್ನಾಗಿ ಮಾಡುವಿರಿ. ಸ್ವಯಂ ಸೇವೆಯಲ್ಲಿ ಸರೆಂಡರ್ ಆಗಿದ್ದಾಗ ಮಾಯೆ ಸ್ವತಃ ಸರೆಂಡರ್ ಆಗಿಬಿಡುವುದು. ಸ್ಲೋಗನ್: ಅಂತರ್ಮುಖತೆಯಿಂದ ಮುಖವನ್ನು ಬಂದ್ ಮಾಡಿಕೊಂಡಾಗ ಕ್ರೋಧ ಸಮಾಪ್ತಿಯಾಗಿ ಬಿಡುವುದು. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಹೇಗೆ ಒಂದು ಕ್ಷಣದಲ್ಲಿ ಸ್ವಿಚ್ ಆನ್ ಹಾಗೂ ಆಫ್ ಮಾಡಲಾಗುತ್ತದೆ, ಅದೇ ರೀತಿ ಒಂದೇ ಸೆಕೆಂಡ್ನಲ್ಲಿ ಶರೀರದ ಆಧಾರವನ್ನು ತೆಗೆದುಕೊಳ್ಳುವುದು ಹಾಗೂ ಒಂದೇ ಸೆಕೆಂಡ್ನಲ್ಲಿ ಶರೀರದಿಂದ ಭಿನ್ನ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತ ಆಗುವುದು. ಈಗ ಈ ಶರೀರದಲ್ಲಿ ಬರುವುದು, ಈಗ ಅಶರೀರಿ ಆಗಿ ಹೋಗುವುದು. ಅವಶ್ಯಕತೆ ಇದ್ದಲ್ಲಿ ಶರೀರರೂಪಿ ವಸ್ತ್ರವನ್ನು ಧಾರಣೆ ಮಾಡುವುದು, ಅವಶ್ಯಕತೆ ಇಲ್ಲದಿದ್ದಲ್ಲಿ ಶರೀರದಿಂದ ಬೇರೆ ಆಗುವುದು. ಈ ಅಭ್ಯಾಸ ಮಾಡಬೇಕಾಗಿದೆ. ಇದಕ್ಕೆ ಕರ್ಮಾತೀತ ಸ್ಥಿತಿ ಎನ್ನಲಾಗುವುದು.